ನಾಚಿಕೆ ಆಗುತ್ತೆ ಸರ್. ಏನು ಸರ್ ಇದು ಕತೆ? ರೇವಣ್ಣನ ಫ್ಯಾಮಿಲಿ, ದೇವೇಗೌಡರ ಫ್ಯಾಮಿಲಿ ಕತೆ ಏನು ಸರ್? ಪ್ರಜ್ವಲ್ ರೇವಣ್ಣಂದು ಆಯಿತು ಸರ್, ಈಗ ಅವ್ನು ಜೈಲಿಗೆ ಹೋಗಾಯಿತು, ಆತನಿಗೆ ತಕ್ಕ ಶಿಕ್ಷೆ ಆಗುತ್ತೆ. SIT ಅಧಿಕಾರಿಗಳು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಇದೇನು ಸರ್ ಇದು ಸೂರಜ್ ರೇವಣ್ಣನ ಕತೆ? ನಾಚಿಕೆ ಆಗುತ್ತಲ್ಲ ಸರ್, ನಮಗೆ ಹೇಳೋಕೆ ಒಂಥರ ಮುಜುಗರ ಆಗುತ್ತೆ ಸರ್. ಪೂರ್ಣಿಮಾ, ನೀವು ಕರೆಕ್ಟಾಗಿ ಹೇಳಿದ್ರಿ, ನಾಚಿಕೆ ನಮಗಾಗುತ್ತೆ, ಬಟ್ ಆ ನಾಚಿಕೆ ಕೆಟ್ಟ ಫ್ಯಾಮಿಲಿಗೆ ಆಗಲ್ಲ ಅಂತ. ವೆರಿ ಟ್ರೂ. ನೀವು ಇಷ್ಟೊತ್ತಿಗೆ ಮಾತಾಡ್ತಿದ್ರಿ, ಒಂದು ಹೆಣ್ಮಗಳಾಗಿ ಕೂತ್ಕೊಂಡ್ಬಿಟ್ಟು ಮಾತಾಡ್ತಾಯಿದ್ರಿ, ಅದು ಕೂಡ ನೀವು ಹಾಸನದವರಾಗೆ ಮಾತಾಡ್ತಾಯಿದ್ರಿ. ನನಗೆ ನಿಮ್ಮ ನೋವು ಅನುಭವ ಆಗುತ್ತೆ, ಯಾಕೆ ನೀವು ಈ ರೀತಿ ಅಗ್ರೆಸಿವ್ ಆಗಿದ್ದೀರಿ ಅಂತ. ಎಲ್ಲ ಬಿಟ್ಟ ಫ್ಯಾಮಿಲಿ. ನಾನು ಹೇಳ್ತಾ ಇದ್ದೀನಲ್ವಾ, ನನಗೆ ಈಗೀಗ ಈ ಫ್ಯಾಮಿಲಿಯ ಬಗ್ಗೆ ಮಾತಾಡಲಿಕ್ಕೇ ನಿಮ್ಗೆ ಹೇಳಿದ್ರಲ್ಲ, ಅವರಿಗೆ ನಾಚಿಕೆ ಆಗಲ್ಲ, ನಮಗೆ ನಾಚಿಕೆ ಆಗುತ್ತೆ ಅಂತ. ನಾವು ಬಹಳ ದೊಡ್ಡದಾಗಿ ಬ್ರೇಕಿಂಗಲ್ಲಿ ಹಾಕುವಾಗ ಮಾಜಿ ಪ್ರಧಾನಮಂತ್ರಿಗಳ ಫ್ಯಾಮಿಲಿ ದೇವೇಗೌಡರ ಫ್ಯಾಮಿಲಿ ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಫ್ಯಾಮಿಲಿ ಅಂತ ಆಗ್ತೀವಿ. ಐ ಫೀಲ್ ವೆರಿ ಶೇಮ್ ಟುಡೇ. ಇಂಥದ್ದು ಒಂದು ದರಿದ್ರ, ಮಾನಕೆಟ್ಟ, ನಾಚಿಕೆಗೆಟ್ಟ ಫ್ಯಾಮಿಲಿಯು ಇರ್ಬೋದಾ ಅನ್ನೋದಕ್ಕೆ ಇವತ್ತು ಸಾಕ್ಷಿ. ನಾವು ಎಷ್ಟೋ ಜನ ನನಗೆ ಹೇಳಿದರು, ಎಷ್ಟು ಕಟುವಾಗಿ ಟೀಕಿಸ್ತಾ ಇದ್ರಿ ಸರ್ ಲಾಸ್ಟ್ ಟೈಮು ಪ್ರಜ್ವಲ್ ರೇವಣ್ಣನವರ ಬಗ್ಗೆ ಮಾತಾಡಿದಾಗ, ಅಷ್ಟು ಕಟುವಾಗಿ ಬೇಕಿತ್ತಾ ಅಂತ. ನನಗೀಗ ಅನಿಸ್ತಾ ಇದೆ, ಈ ಎಲ್ಲ ಮಾನ ಮರ್ಯಾದೆ ಬಿಟ್ಟ ಈ ಮೂರ್ಖರಿಗೆ, ಅಯೋಗ್ಯರಿಗೆ ಭಾಷೆ ಅಲ್ಲ ಯೂಸ್ ಮಾಡದಂತಹ ನೋಡಿ ಪದಗಳಲ್ಲಿ ಡಿಕ್ಷನರಿಯಲ್ಲಿ ಏನಾದರೂ ಹುಡುಕಿ ಬಿಟ್ಟು ಹೇಳಬೇಕು ಇವರಿಗೆ. ನೋ ಶೇಮ್. ಅಂಥವರೊಟ್ಟಿಗೆ ಸೆಂಟ್ರಲ್ ಗೌರ್ಮೆಂಟು ಮೋದಿ ಅಂತವರು ಸಪೋರ್ಟಿಗೆ ನಿಂತ್ಕೊಂಡಿರೋದು, ಅವರನ್ನು ಮಂತ್ರಿಗಳಾಗಿ ಮಾಡ್ಕೊಂಡು ಹೋಗೋದು. ಐ ಫೀಲ್ ವೆರಿ ಶೇಮ್. ನಾನು ಹೇಳ್ತೀನಿ ಕೇಳಿ, ಇವತ್ತು ನೀವು ಮಾತಾಡಬೇಕಾದ್ರೆ ನಮ್ಗೆ ಅನಿಸ್ತಾ ಇತ್ತು, ಪ್ರಜ್ವಲ್ ರೇವಣ್ಣನ ಸ್ಟೋರಿ ಹೇಳುವಾಗ ಆ ಅಜ್ಜಿ ವಯಸ್ಸಿನ ತಾಯಿ ಕಾಲು ಹಿಡಿದ್ಬಿಟ್ಟು, ಮಗ ನನ್ನನ್ನು ಬಿಟ್ಟುಬಿಡು, ನಾನು ನಿನ್ನ ಅಪ್ಪನಿಗೆ ಅನ್ನ ಇಟ್ಟಿದ್ದೀನಿ, ನಾನು ನಿನ್ನ ತಾತನಿಗೆ ತುತ್ತು ಕೊಟ್ಟಿದ್ದೀನಿ, ನನ್ನನ್ನು ಬಿಡು ಅಂತ ಹೇಳಿದ ಆ ರೇಪ್ ಸೀನನ್ನು ನಾವು ಕಣ್ಣಾರೆ ನೋಡಿದಾಗ ಇವನು ಅರ್ಹನಲ್ಲ, ಈ ಫ್ಯಾಮಿಲಿ ಶ್ರಮಿಸಲಿಕ್ಕೆ ಅರ್ಹನಲ್ಲ ಅಂತ ಸ್ಟೋರಿ ಎತ್ತಿದವರು ನಾನು. ಎಲ್ಲೋ ಮುಜುಗರ. ನಾನು ಈ ದರ್ಶನ್ ಒಂದು ಮಾತಾಡ್ತಾನೆ, ನನ್ನಂಥ ಕಚಡ ನನ್ನ ಮಗ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ರು. ನಾವು ನಿನ್ನೆ ಅದ ಬಂದರೆ ನಾನು ದರ್ಶನ್ಗೆ ಹೇಳ್ತೇನೆ, ನಿನ್ಕಿಂತಲೂ ಕಚಡ ನನ್ನ ಮಕ್ಕಳು ಹಾಸನದಲ್ಲಿದ್ದಾರೆ ಅಂತ. ವಾಟ್ ಎ ಶೇಮ್. ಇವರಿಗೆ ಯಾವ ರೀತಿ ಅಸಹ್ಯ, ಮಾನ ಮರ್ಯಾದೆ, ಅಂಜಿಕೆ, ಹೆದರಿಕೆ. ಐ ಡೋಂಟ್ ಥಿಂಕ್ ಸೊ ಎನಿಥಿಂಗ್. ನೀವು ನೋಡಿ ಪೂರ್ಣಿಮಾ, 15 ಲಾಸ್ಟ್ 1 ಮಂತಿಂದ ಆ ಮನುಷ್ಯ ಜೈಲಲ್ಲಿದ್ದಾನೆ, ಒಬ್ಬ ಇವನ ತಮ್ಮ. ಅಪ್ಪ ಜೈಲು ವಾಸ ಮಾಡಿಬಿಟ್ಟು ಲಿಂಬೆ ಹಣ್ಣು ಇಟ್ಕೊಂಡು ಈಗಲೂ ಯಾವುದ್ಯಾವುದೋ ಬೇಲ್ ಅಪ್ಲಿಕೇಶನ್ ಏನೇನೋ ಹಾಕಿ ತಿರುಗ್ತಾ ಇದ್ದಾನೆ. ಇನ್ನೊಬ್ಬ ತಾಯಿ, ಮಹಾತಾಯಿ, ಅದರ ಸ್ಟೋರಿ ಮತ್ತೆ ಬರುವ, ತಾಯಿನೂ ಬೈಲು ತಗೊಂಡು ಹೋಗಿ ಲಾಸ್ಟಿಗೆ ಈ ಒಂಥರ ನನಗೆ ಕ್ಯಾನ್ಸರ್ ಇದೆ, ನನಗೆ ಆ ರೋಗ ಇದೆ, ನನಗೆ ಪಿಂಡ ಕಾಯಿಲೆ ಅಂತ ಹೇಳಿಬಿಟ್ಟು ಕೋರ್ಟ್ಗೆ ಹೋಗ್ಬಿಟ್ಟು ಇವರು ಬೇಲ್ ಅಪ್ಲಿಕೇಶನ್ ಹಾಕ್ತಾರೆ. ಅದಕ್ಕೂ ಏನು ನಾವು ಹೇಳ್ತಿರಲ್ಲ, ಸಿಂಪತಿ ತೋರಿಸ್ತವ್ರಿದ್ದಾರೆ. ಕೆಲವರು ಹೇಳೋದು, ಹೌದಪ್ಪ ನಮ್ಮ ಒಕ್ಕಲಿಗರ ಬಗ್ಗೆ ಮಾತಾಡಬಾರ್ದು, ಗೌಡರು ಒಕ್ಕಲಿಗರು, ನಾವು ಒಂದೇ ಸಮ ಒಕ್ಕಲಿಗರ ನಾಯಕರೇ. ಯಾವುದ್ರಿ ಇದು ಜಾತಿ? ಯಾವುದ್ರಿ ಇದು ಕ್ರಿಮಿನಾಲಿಟಿ? ಎನಿ ಶೇಮ್. ದೇವೇಗೌಡರು ಹೇಳ್ತಾರೆ, ಹೊರಗಡೆ ಬಂದು ಬರ್ತ್ಡೇ ದಿನ ಹೊರಗಡೆ ಬಂದು ಹೇಳ್ತಾರೆ, ನಾನು ಅದನ್ನು ನೋಡಬೇಕು, ಇನ್ನು ನೋಡಬೇಕು, ನ್ಯಾಯ ಸಿಗುತ್ತೆ. ಯಾವ ಕರ್ಮದ ನ್ಯಾಯ ರೀ ನಿಮ್ಮ ಮುಖಕ್ಕೆ? ಇನ್ನು ಕುಮಾರಸ್ವಾಮಿ ಅವರು ಹೇಳ್ತಾರೆ, ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ 2 ಸಲ, ಈಗಿನ ಉಕ್ಕು ಮತ್ತೆ ಬೃಹತ್ ಸಚಿವರು. ಅವ್ರು ಈಗ ಹೇಳ್ತಾರೆ, ಅವರು ನನ್ನ ಫ್ಯಾಮಿಲಿ ಅಲ್ಲ. ನಾನು ಕುಮಾರಸ್ವಾಮಿ ಅವರೇ ಈಗಲೂ ಹೇಳ್ತೀನಿ, ಅವರು ನಿಮ್ಮ ಫ್ಯಾಮಿಲಿಯೇ. ದೇವೇಗೌಡರೇ ನಾನು ಈಗಲೂ ಹೇಳ್ತೀನಿ, ಅವರು ನಿಮ್ಮ ಫ್ಯಾಮಿಲಿಯೇ. ಬಟ್ ಯು ಫೀಲ್ ಶೇಮ್ ಟುಡೇ ಬಿಕಾಸ್ ನೀವು ರಾಜ್ಯಾಧ್ಯಕ್ಷರು, ನಿಮ್ಮ ಅಪ್ಪ ರಾಷ್ಟ್ರಾಧ್ಯಕ್ಷರಾದಂತಹ ಪಾರ್ಟಿಯ MP ಒಬ್ಬ, ಈಗ ನಿಮ್ಮ ಪಕ್ಷದ MLC ಇನ್ನೊಬ್ಬ. ನಿಮಗೆ ನಾಳೆ ಬಂದು ಹೇಳ್ತೀರಾ 5 ಬೆರಳಲ್ಲಿ ಕುಮಾರಸ್ವಾಮಿ ಅವರೇ, ಆ 5 ಬೆರಳಲ್ಲಿ ಫಸ್ಟ್ ನೀವು ತೋರಿಸ್ಕೊಟ್ಟಿದ್ದೀರಿ ಏನಂತ ಜನತೆಗೆ. ನೀವು ದಾರಿ ತಪ್ಪಿ ದಾರಿಯಿಂದ ವಾಪಸ್ ಬಂದವರು. 2ನೇದ್ದು ವಿಕೃತಕಾಮಿ, ನೀವೇ ಹೇಳಿದ್ರಲ್ಲ, ನಾವು ಹೇಳಿದ್ದಲ್ಲ, ವಿಕೃತಕಾಮಿ. 3ನೇದ್ದು ನಿಮ್ಮ ಅಣ್ಣ ಜೈಲಿಗೆ ಹೋಗಿ ಬಂದವರು. 4ನೇದ್ದು ನಿಮ್ಮ ಅತ್ತಿಗೆ ಕಿಡ್ನಾಪ್ ಮಾಡಿ ಓಡೋದವರು. ಈಗ 5ನೇದ್ದು ನೀವು ಕೇಳಿದ 5 ಬೆರಳಿದಲ್ವಾ, 5 ಬೆರಳು ಕುಮಾರಸ್ವಾಮಿಯವರೇ, ಅದು ದೇವೇಗೌಡರ ವಂಶ, ನಿಮ್ಮ ವಂಶದಲ್ಲೇ ಇದೆ. ಈಗ 5ನೇದ್ದು ಯಾರು? ಇವನು ನಿಮ್ಮ ವಂಶ ಅಲ್ವಾ? ಇವನು ನಿಮ್ಮ DNA ಬಂದಿಲ್ವಾ? ನಾಚಿಗೆ ಮಾನ ಮರ್ಯಾದೇನು ಇದ್ರಿ? ಡೋಂಟ್ ಯು ಫೀಲ್? ಜಾತಿಯ ರಾಜಕಾರಣ ಮಾಡಲಿಕ್ಕೆ ಹೋಗ್ತೀರಿ, ಜಾತಿಯ ಶೆಲ್ಟರ್ ತಗೊಳ್ತೀರಿ. ನೀವು ಏನು ಮಾಡಿದ್ರು ನಮ್ಮವರಂತ ನಾವು ಏನು ಮಾತಾಡಬಾರ್ದು. ನಾನು 100 ಸಲ ಹೇಳ್ತೀನಿ, ನಾನು ಒಕ್ಕಲಿಗನ್ರಿ. ಐ ಫೀಲ್ ಪ್ರೌಡ್ ಟು ಸೇ ದ್ಯಾಟ್.
ಆದರೆ ನಿಮ್ಮಂಥ ನಾಚಿಕೆಗೆಟ್ಟ ಫ್ಯಾಮಿಲಿ ಅಲ್ಲ. ಡೋಂಟ್ ಯು ಫೀಲ್ ಸೇಮ್? ಒಂದು ತಿಂಗಳು ಕುಮಾರಸ್ವಾಮಿ ಮತ್ತು ದೇವೇಗೌಡರು ಪ್ರತಿರತವಾದ ಪ್ರಯತ್ನ ಮಾಡಿದ್ರಿ. ನಮಗೆ ಗೊತ್ತೇ ಇಲ್ಲ, ಆಗೇ ಇಲ್ಲ, ನನ್ನ ಮಗಂದು ಮುಖ ಇಲ್ಲ, ಅದು ಕಾಣಿಲ್ಲ, ಇದು ಕಾಣಿಲ್ಲ ಅಂತ ಹೇಳ್ತಾ ಇದ್ರಿ. ಮಾರ್ಕ್ ಮಾಡಿ ನಿಮ್ಮ ಮುಖಕ್ಕೆ ಚಪ್ಪಲಿ ಏಟು ಬೇಡ, ಅದಕ್ಕಿಂತ ಚೆನ್ನಾಗಿ ತೋರಿಸಿದೀವಿ. ಈಗ ಅದೇ ಪ್ರಜ್ವಲ್ ರೇವಣ್ಣ ಅವನ ಅಂಗಾಂಗ ತೋರಿಸ್ಲಿಕ್ಕೆ ನಾಚಿಕೆ ಆಗುತ್ತಂತೆ. ಅಜ್ಜಿ ವಯಸ್ಸಿನ, ತಾಯಿ ವಯಸ್ಸಿನ ಹೆಂಗಸರ ಎದುರುಗಡೆ ಅಂಗಾಂಗ ತೋರಿಸುವಾಗ, ರೇಪ್ ಮಾಡುವಾಗ ನಾಚಿಕೆ ಆಗೋದು, ಈಗ ಡಾಕ್ಟರ್ ಎದುರುಗಡೆ ತೋರಿಸ್ಲಿಕ್ಕೆ ನಾಚಿಕೆ ಆಗುತ್ತೆ. SITಯ ಮುಂದೆ ಬಂದು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ನಾಚಿಕೆ ಆಗುತ್ತೆ. ಬುದ್ಧಿ ಹೇಳಿ, ದಾರಿ ತಪ್ಪಿದವನಿಗೆ ಹೋಗ್ಬಿಟ್ಟು SITಯಲ್ಲಿ ನಿಮ್ಮ ಅಡ್ವೊಕೇಟ್ ಕೇಳ್ತಾರಲ್ಲ, ಹಂಗೆ ಒಂದು ಹಾಕೊಳ್ಳಿ ಕೋರ್ಟಲ್ಲಿ. ನಿಮ್ಮಂಥವ್ರಿಗೆ ಕೋರ್ಟನ್ನು ಬೇಗ ಬೇಗ ಪರ್ಮಿಷನ್ ಕೊಡುತ್ತೆ. ಹೋಗಿ ಬುದ್ಧಿ ಹೇಳಲಿಕ್ಕೆ 1 ಗಂಟೆ ಟೈಮ್ ಬೇಕಂತ ಕೇಳ್ಕೊಳ್ಳಿ.